ವೀಕ್ಷಕರೇ ನಮಸ್ತೆ. ನಾನು ನಿಮ್ಮ ಮೀತಾ. ನಾನಿವತ್ತು ನಿಮ್ಗೆ ಒಂದು ಒಳ್ಳೆ ರಾಶಿ ಅಂತಂದ್ರೆ ಮೀನರಾಶಿ. ಮೀನರಾಶಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಅಂದ್ರೆ ಇವಾಗ ಮೀನರಾಶಿಗೆ ಹೇಗಿದೆ, ಈ ಟೈಮ್ ಇವಾಗ ಏನ್ ಟೈಮ್ ನಡೀತಾ ಇದೆ, ಈ ಟೈಮ್ ಅಲ್ಲಿ ಏನೆಲ್ಲ ಮಾಡ್ಬೋದು, ಯಾವ್ದೆಲ್ಲ ನಿಮ್ಗೆ ಶುಭ ಫಲ ಆಗುತ್ತೆ, ಯಾವ್ದೆಲ್ಲ ಅಶುಭ ಫಲ ಕೊಡುತ್ತೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ನೋಡಿ, ಮೀನರಾಶಿ ಅಂತಂದ್ರೆ ನೀವು ಒಂದು ಮೀನನ್ನ ಸೂಚಿಸುವಂತ ಒಂದು ರಾಶಿ ಅದಾಗಿರುತ್ತೆ. ಅಂದ್ರೆ ಮೀನ ಅಂದ್ರೆ ನಾವು ಆ ಮೀನಿಗೆ ಸಂಬಂಧಪಟ್ಟಂತೆ ಅಂತ ಹೇಳ್ತೀವಿ. ಆ ಮೀನು ಅಂತ ಬಂದಾಗ ನೋಡಿ, ಅದು ತುಂಬಾ ನೀರಲ್ಲಿ ಒಂದು ಜಲಚರ ಪ್ರಾಣಿ ಅಂತ ಹೇಳ್ತೀವಿ. ಸೊ ಈ ಮೀನರಾಶಿಯವರೆಲ್ಲರೂ ಕೆಲವೊಂದು ಸತಿ ನೀರಲ್ಲಿದ್ದಾಗ ತುಂಬಾ ಚೆನ್ನಾಗಿರ್ತಾರೆ. ಆದ್ರೆ ಹೊರಗಡೆ ಆಗ್ತಾಗ ಆ ಮೀನ್ ಹೇಗಾಗುತ್ತೋ ಹಾಗೆ. ಯಾಕಂದ್ರೆ ಅವರ ಒಂದು ಟೈಮ್ ಚೆನ್ನಾಗಿದ್ದಾಗ ತುಂಬಾ ಚೆನ್ನಾಗಿರ್ತಾರೆ. ಟೈಮ್ ಸ್ವಲ್ಪ ಕೆಟ್ಟಾಗ ಅವರಷ್ಟು ಒದ್ದಾಡೋ ಅಂತವ್ರು ಯಾರೂ ಇರೋದಿಲ್ಲ. ಇದು ಮೀನರಾಶಿಯವರ ಒಂದು ಗುಣ ಆಗಿರುತ್ತೆ. ಹಾಗೆ ಈ ಒಂದು ಟೈಮ್ ಅಂದ್ರೆ ಇವಾಗ ಗುರು ಬದಲಾವಣೆಯಿಂದ ಮೀನರಾಶಿಯವರಿಗೆ, ಮತ್ತೆ ಶನಿಯ ಒಂದು ಬದಲಾವಣೆ, ಗುರು ಬದಲಾವಣೆ, ರಾಹು ಕೇತುವಿನ ಬದಲಾವಣೆಯಿಂದ ಮೀನರಾಶಿಯವರಿಗೆ ಏನೆಲ್ಲ ಶುಭ ಅಶುಭ ಫಲಗಳಿದಾವೆ ಅಂದ್ರೆ ನೋಡಿ, ಮೊದಲನೇದಾಗಿ ರಾಶಿಗೆ ಶನಿ ಬಂದಿದ್ದಾರೆ. ಶನಿ ಗ್ರಹ ಬಂದಿರೋದ್ರಿಂದ ಅವರ ಒಂದು 12ನೇ ಮನೆಯವರು ಮತ್ತೆ 11ನೇ ಮನೆ 12ನೇ ಮನೆ ರಾಶಿಯಾಧಿಪತಿ ಅವರ ರಾಶಿಗೆ ಬಂದಿರ್ತಾರೆ, ಮೀನರಾಶಿಗೆ. ಹಾಗಾಗಿ ಮೀನರಾಶಿಯವರು ಅತಿ ಹೆಚ್ಚು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಾಲಕ್ಕೆ ಹೋಗ್ತಾರೆ. ಇವಾಗ ಅಂದ್ರೆ ಲೋನ್ಗೆ ಹೋಗ್ತಾರೆ. ಮತ್ತೆ ತುಂಬಾ ಏನಾದ್ರೂ ಅಂದ್ರೆ ಬಿಸ್ನೆಸ್ ಮಾಡ್ದಿರ ಏನಿಲ್ಲ, ಆ ಒಂದು ನಿಮ್ಮ ಏಳಿಗೆಯ ಬಿಸ್ನೆಸ್ಗೋಸ್ಕರ ನೀವೇನು ಸಾಲ ತಗೊಂಡಿರ್ತೀರಿ, ಲೋನ್ ತಗೊಂಡಿರ್ತೀರಿ, ಅದನ್ನ ಈಗ ಕಟ್ಟಕ್ಕೆ ಸ್ವಲ್ಪ ಹಿಂಸೆ ಆಗ್ತಿರುತ್ತೆ ನಿಮ್ಗೆ. ಅಂದ್ರೆ ಕಟ್ಟಕ್ಕೆ ಸಾಧ್ಯ ಆಗದೆ ಇರೋ ಅಷ್ಟು ಹಿಂಸೆ ಆಗ್ತಿರುತ್ತೆ. ಯಾಕಂದ್ರೆ ನಿಮ್ಮ 11ನೇ ಮನೆಯವನು ಮತ್ತೆ 12ನೇ ಮನೆಯವನು, ಎರಡೂ ಮನೆ ಅಧಿಪತಿ ಶನಿ ಗ್ರಹ ನಿಮ್ಮ ರಾಶಿಗೆ ಬಂದಿರೋದ್ರಿಂದ ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿರ್ತೀರಿ. ಹಾಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ, ನಿಮ್ಮ 2ನೇ ಮನೆ ಮೇಷದಲ್ಲಿ ಶುಕ್ರ ಗ್ರಹ ಇರೋದ್ರಿಂದ ನೀವು ಇದು 2.5 ವರ್ಷ ಈ ಒಂದು ಟೈಮ್ ಹಾಗೆ ಇರುತ್ತೆ. ನಿಮ್ಮ ಪರಿಸ್ಥಿತಿ, ನಿಮ್ಮ ಸಂಸ್ಥೆ ಆಗಿರ್ಬೋದು, ನೀವೆಲ್ಲೇ ಕೆಲಸ ಮಾಡ್ತಿರ್ಬೋದು, ಅಥವಾ ನಿಮ್ಮ ಓನ್ ಬಿಸ್ನೆಸ್ ಆಗಿರ್ಬೋದು, ಈ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಲಾಕ್ ಆಗಿರ್ತೀರಿ. ಹಾಗೆ 2ನೇ ಮನೇಲಿ ಶುಕ್ರ ಇರೋದ್ರಿಂದ, ಧನಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ಯಾವ್ದಾದ್ರು ಒಂದು ರೂಪದಲ್ಲಿ ನಿಮ್ಮ ಸಹಾಯಕ್ಕೆ ಶುಕ್ರ ಗ್ರಹ ಹೆಲ್ಪ್ ಮಾಡ್ತಾನೆ ಇರ್ತಾನೆ. ಅಂದ್ರೆ ನಿಮ್ಮನ್ನ ನೋಡಿ ಯಾವ್ದಾದ್ರು ನಿಮ್ಗೋಸ್ಕರ ಅಂತ ನಿಮ್ಗೆ ಯಾವ್ದೋ ಒಂದ್ ರೂಪದಲ್ಲಿ ದುಡ್ಡು ಬರೋದು, ಯಾವ್ದಾದ್ರು ಹಳೆ ದುಡ್ಡು, ನೀವ್ ಯಾವ್ದಾದ್ರು ಇನ್ಶೂರೆನ್ಸ್ ಮಾಡಿರ್ತೀರಾ ಅಥವಾ ನೀವ್ ಯಾವ್ದಾದ್ರು ಚೀಟಿ ಮಾಡಿರ್ತೀರಾ, ಆ ಒಂದು ಈ ಟೈಮ್ಗೆ ಯಾವ್ದಾದ್ರು ಒಂದ್ ರೂಪದಲ್ಲಿ ನಿಮ್ಗೆ ಹಣ ನಿಮ್ ಕೈ ಸೇರುತ್ತೆ. ಹಾಗಾಗಿ ನೀವು ಈ ಕಷ್ಟದಿಂದ ಸ್ವಲ್ಪ ಪಾರಾಡ್ಬೋದು ಅಂತ ಹೇಳ್ತೀನಿ. ಅದರಿಂದ ಸ್ವಲ್ಪ ಪಾರಾಡ್ಬೋದು. ಹಾಗೆ ಮತ್ತೆ ನಿಮ್ಮ ಒಂದು ಕುಟುಂಬದಲ್ಲಿ ನಿಮ್ಮ ಒಂದು ಪ್ರಾಪರ್ಟಿ ವಿಷಯ ಆಗಿರ್ಬೋದು, ಅಥವಾ ನಿಮ್ಮ ಕುಟುಂಬದಲ್ಲಿ ಏನಾದ್ರೂ ಸಮಸ್ಯೆ ಇದೆ, ಅತಿ ಹೆಚ್ಚು ನಿಮ್ಗೆ ಈ ಕೋರ್ಟ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇರುತ್ತೆ. ಅಂದ್ರೆ ಕೋರ್ಟು ಕಚೇರಿ ಈ ತರ ಪ್ರಾಬ್ಲಮ್ ಅತಿ ಹೆಚ್ಚು ಆಗ್ತಾ ಹೋಗುತ್ತೆ. ಈ ಒಂದು 2 ವರ್ಷ ಇರ್ಬೋದು, 2.5 ವರ್ಷ ಇರ್ಬೋದು, ಅಥವಾ ಈ ಗುರು ಬದಲಾವಣೆ ರಾಹು ಬದಲಾವಣೆ ಆಗೋವರೆಗೂ 1 ವರ್ಷದ ಕಾಲ ಆದ್ರೂ ನೀವು ಸ್ವಲ್ಪ ಈ ಕಷ್ಟದಿಂದ ಪಾರಾಗ್ಬೇಕು ಅಂತ ಹೇಳ್ತೀನಿ. ಕೋರ್ಟು ಕಚೇರಿ ಕೇಸು, ಅಟ್ಲೀಸ್ಟ್ ನಿಮ್ಮ ಒಂದು ಗಾಡಿ, ನಿಮ್ಮ ವಾಹನಗಳನ್ನ ಎಲ್ಲಾದ್ರೂ ಪಾರ್ಕಿಂಗ್ ಮಾಡ್ಬೇಕಾದ್ರೆ ಹುಷಾರಾಗಿ ಪಾರ್ಕಿಂಗ್ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಏನೂ ನಿಮಗ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ಆ ಒಂದು ವೆಹಿಕಲ್ ಇಂದ ಕೂಡ ನಿಮ್ಗೆ ಪ್ರಾಬ್ಲಮ್ ಬರ್ಬೋದು. ಯಾಕಂದ್ರೆ ಶನಿ ಗ್ರಹ ನಿಮ್ಮ ರಾಶಿಯಲ್ಲಿ ಇರ್ಬೇಕಾದ್ರೆ ಈ ತರ ಎಲ್ಲ ಕೆಲವು ಇನ್ಸಿಡೆಂಟ್ ನಡೀತಾ ಹೋಗುತ್ತೆ. ಹಾಗೆ ನೋಡಿ, 4ನೇ ಮನೆಯಲ್ಲಿ ನಿಮ್ಗೆ ಗುರು ಇರೋದ್ರಿಂದ ಆ ಗುರು ಬದಲಾವಣೆಯಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ತಾಯಿ, ಚಿಕ್ಕಮ್ಮ ಇಂಥವ್ರಿಗೆ ಸ್ವಲ್ಪ ನೀವು ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ನಿಮ್ ತಾಯಿ ನಿಮ್ಮಿಂದ ದೂರ ಇರ್ಬೋದು, ಅವ್ರನ್ನ ಯಾವಾಗ್ಲೂ ಫೋನ್ ಮಾಡಿ ಅಥವಾ ಯಾವಾಗ್ಲಾದ್ರೂ ಹೋಗಿ ನೋಡ್ತಾ ಇರಿ, ಮಾತಾಡಿಸ್ತಾ ಇರಿ. ನಿಮ್ಗೆ ಎಷ್ಟೇ ಕೆಲಸ ಇರ್ಲಿ ಅವ್ರನ್ನ ಹೋಗಿ ಭೇಟಿ ಮಾಡ್ತಾ ಇರಿ. ಹಾಗೆ ನಿಮ್ಮ ಚಿಕ್ಕಮ್ಮ, ನಿಮ್ ತಾಯಿ ಇವ್ರಿಗೆ ಏನಾದ್ರೂ ಒಂದು ನೀವು ಗಿಫ್ಟ್ ಅನ್ನ ಕೊಡಿ. ಗಿಫ್ಟ್ ಅಂದ್ರೆ ನಿಮ್ ಕೈಲಿ ಏನಾಗುತ್ತೋ ಅದನ್ನ ಕೊಟ್ಟು, ಹಣ್ಣು ಹಂಪಲು ಈ ತರದ್ ಕೊಟ್ಟು, ನಿಮ್ಮ ತಾಯಿ ಸ್ಥಾನದಲ್ಲಿ, ತಾಯಿ ಇಲ್ಲ ಅಂದ್ರೆ ನಿಮ್ಮ ತಾಯಿ ಸ್ಥಾನದಲ್ಲಿ ಯಾರಿರ್ತಾರೆ ಅವ್ರನ್ನೆಲ್ಲ ಸ್ವಲ್ಪ ನೀವು ಚೆನ್ನಾಗಿ ನೋಡ್ಕೊಂಡಾಗ ಅವರ ಒಂದು ಆಶೀರ್ವಾದ ನಿಮ್ ಮೇಲಿದ್ರೆ ಇದು ಒಂದು ದೊಡ್ಡ ಪರಿಹಾರ ಅಂತ ಅನ್ಕೊಳ್ಬೋದು. ನೀವೇನೇ ಕಷ್ಟದಲ್ಲಿದ್ರು ಈ ಒಂದು ಪರಿಹಾರದಿಂದ ನೀವು ಈಚೆ ಬರ್ತೀರಿ. ಹಾಗೆ
6ನೇ ಮನೆಯಲ್ಲಿ ಕುಜ ಮತ್ತೆ ಕೇತು ಇದ್ದಾರೆ. ಸೊ ಈ 6ನೇ ಮನೆಯಲ್ಲಿ ಕುಜ ಮತ್ತೆ ಕೇತು ಇರೋದ್ರಿಂದ ನಿಮ್ಮ ಹೆಲ್ತ್ ಬಗ್ಗೆ ತುಂಬಾ ಜೋಪಾನವಾಗಿರ್ಬೇಕು. ನಿಮ್ಮ ಹೆಲ್ತ್ ಜೋಪಾನ ಇರ್ಬೇಕು ಅಂತಂದ್ರೆ ನೀವು ಮುಖ್ಯವಾಗಿ ಟೆನ್ಷನ್ ನ ತಗೊಳ್ಬಾರ್ದು. ಯಾಕಂದ್ರೆ ನಿಮ್ಗೆ BP ಬರುವಂತ ಚಾನ್ಸಸ್ ಇರುತ್ತೆ. ಹಾಗೆ BP ಒಂದು ಜಾಸ್ತಿ ಆಯ್ತು ಅಂದ್ರೆ ಅದಕ್ಕಿಂತ ದೊಡ್ಡ ಕಾಯಿಲೆ ಯಾವ್ದು ಇಲ್ಲ. ಅದೇ ಫಸ್ಟ್ ಸ್ಟಾರ್ಟಿಂಗು, ನಮ್ಗೆ ಫಸ್ಟ್ ಏಡ್. ಆ ಒಂದು ಕಾಯಿಲೆಯಿಂದ ನೀವು ಡಿಪ್ರೆಷನ್ಗೆ ಹೋಗ್ತೀರಾ, ನಿಮ್ಮ ಮನಸ್ಥಿತಿ ಕೆಡುತ್ತೆ, ಬೇರೆ ಬೇರೆ ಪ್ರಾಬ್ಲಮ್ಗೆಲ್ಲ ಹೋಗ್ತಾ ಇರುತ್ತೆ. ಅದರಿಂದ ನೀವು ಸ್ವಲ್ಪ ಕಾಮ್ ಆಗಿರಕ್ಕೆ ಟ್ರೈ ಮಾಡಿ. ಎಲ್ಲರ ಜೊತೆ ನೀವು ಜಗಳ ಮಾಡ್ಕೊಳ್ಬೇಡಿ. ಮೇನ್ ನಿಮ್ಮ ಒಂದು ಏನ್ ಕೆಲ್ಸ ಮಾಡ್ತೀರಿ, ನಿಮ್ ಕುಟುಂಬದವ್ರಾಗಿರ್ಬೋದು, ನಿಮ್ಮ ವರ್ಕರ್ಸ್ ಜೊತೆ ಸ್ವಲ್ಪ ಚೆನ್ನಾಗಿರಕ್ಕೆ ಟ್ರೈ ಮಾಡಿ. ಅವ್ರಿಗೋಸ್ಕರ ಏನಾದ್ರೂ ನೀವು ಅವ್ರನ್ನ ನಾರ್ಮಲ್ ಆಗಿ ವಿಚಾರಿಸ್ತಾ ಇರಿ. ತುಂಬಾ ಕೋಪ ಮಾಡಿದಾಗ ನಿಮ್ಗೆ ಅದು ನೆಗೆಟಿವ್ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಇವಾಗ ಗ್ರಹಗಳ ಬದಲಾವಣೆಯಿಂದ ಮೀನರಾಶಿಯವ್ರಿಗೆ ಏನೆಲ್ಲ ಆಗ್ಬೋದು ಅವ್ರ ಜೀವನದಲ್ಲಿ ಅಂತ ಹೇಳ್ತಾ ಹೋಗ್ತಾ ಇದ್ದೀನಿ. ಹಾಗೆ ನಿಮ್ಗೆ ಚಂದ್ರ 11ನೇ ಮನೇಲಿ ಚಂದ್ರ ಇರ್ತಾನೆ. ಸೊ ನಿಮ್ಮ 11ನೇ ಮನೆ ಚಂದ್ರ ಏನ್ ಮಾಡ್ತಾನೆ ಅಂದ್ರೆ ನಿಮ್ಗೆ ಮೇನ್ ನಿಮ್ಗೆ 5ನೇ ಮನೆಯವನ್ನ ನಿಮ್ಮ ಮಕ್ಕಳು, ನಿಮ್ಮ ಪೂರ್ವ ಪುಣ್ಯ ಅದನ್ನ ತೋರಿಸುತ್ತೆ. ನಿಮ್ಮ ಆ ಒಂದು ಅಧಿಪತಿ, 5ನೇ ಮನೆಯ ಅಧಿಪತಿ, ರಾಶಿಯಾಧಿಪತಿ ಕಟಕ ರಾಶಿಯ ರಾಶಿಯಾಧಿಪತಿ ಚಂದ್ರ ನಿಮ್ಗೆ 11ನೇ ಮನೆಗೆ ಬಂದಿದ್ದಾನೆ. 11ನೇ ಮನೆಗೆ ಚಂದ್ರ ಅಂದ್ರೆ ಈ ಚಂದ್ರ 2 ದಿನ ಒಂದು ಸತಿ ಚೇಂಜ್ ಆಗ್ತಾನೆ ಇರ್ತಾನೆ. ಹಾಗಾಗಿ ನಿಮ್ಮ ಒಂದು ಮನಸ್ಥಿತಿ ಕೆಡದ ಹಾಗೆ ನೋಡ್ಕೊಳ್ಳಿ. ಮತ್ತೆ ನೀವು ಯಾವಾಗ್ಲೂ ದೃಢ ಮನಸ್ಸಿಂದ ಇರ್ಬೇಕಾಗತ್ತೆ. ಹಾಗೆ ಕೊನೆಯದಾಗಿ ರಾಹು ನಿಮ್ಗೆ 12ನೇ ಮನೇಲಿ ಇರ್ತಾನೆ. ಈ ಒಂದು ರಾಹುವಿನ ಒಂದು ಏನು ನಮ್ಗೆ ರಾಹು ಸಸ್ಪೆಕ್ಟ್ ಏನಿದೆ ಅಂತಂದ್ರೆ, ಆ ಯೋಗ ಕೊಟ್ರೆ ಎಲ್ಲಾ ಯೋಗನು ಕೊಡ್ತಾನೆ, ಕಿತ್ಕೊಂಡ್ರೆ ಎಲ್ಲಾ ತರ ಯೋಗವನ್ನು ಕಿತ್ಕೊಂಡ್ ಬಿಡ್ತಾನೆ. ಅಂದ್ರೆ ನಮ್ಮನ್ನ ಬದುಕ್ಸೋನು ಅವನೇ, ಉಳ್ಸೋನು ಅವನೇ, ಅಳಿಸೋನು ಅವನೇ ಅಂತ ಹೇಳ್ಬೋದು. ಹಾಗಾಗಿ 12ನೇ ಮನೇಲಿ ರಾಹು ಇರೋದ್ರಿಂದ ತುಂಬಾ ಹುಷಾರಾಗಿರ್ಬೇಕಾಗುತ್ತೆ, ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಹಾಗೆ ನೋಡಿ, ನೀವು ಇದಕ್ಕೆ ಅಂತಾನೆ ಯಾಕಂದ್ರೆ ಇಷ್ಟೊತ್ತು ನಾನು ಏನ್ ಹೇಳ್ದೆ, ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ನಿಮ್ಗೆ ಯಾವ್ದೋ ಒಂದ್ ರೂಪದಲ್ಲಿ ಎಲ್ಲೋ ಒಂದ್ ಕಡೆ ಸಹಾಯ ಅಂತ ಆಗ್ತಾನೆ ಇರುತ್ತೆ. ಯಾಕಂದ್ರೆ ಶುಕ್ರನ ಒಂದು ದೇಶದಿಂದ ಸಹಾಯ ಅಂತ ಆಗ್ತಾನೆ ಇರುತ್ತೆ. ಆದ್ರೆ ಎಲ್ಲಾ ಗ್ರಹಗಳ ಒಂದು ಮನೆಗಳು ನೋಡಿದಾಗ ನಿಮ್ಗೆ ಕೆಟ್ಟಿರೋ ಅಂತ ಗ್ರಹಗಳೇ ಜಾಸ್ತಿ ಇದೆ. ಹಾಗಾಗಿ ನೀವು ಇದಕ್ಕೋಸ್ಕರ ನೀವು ರಾಹುವಿನ ಒಂದು ಹೊಡೆತ ತಡ್ಕೋಬೇಕು ಅಂದ್ರೆ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ. ರಾಹು ಬದಲಾಗೋವರೆಗೂ ನಿಮ್ಗೆ ಈ ಕಷ್ಟ ತಪ್ಪಿದ್ದಲ್ಲ, ರಾಹು ಮತ್ತೆ ಶನಿಯಿಂದ. ಹಾಗಾಗಿ ದಯವಿಟ್ಟು ನೀವು ನಿಮ್ಮ ಒಂದು ಈ ಮೀನರಾಶಿಯವರು ನಿಮ್ಮ ಒಂದು ರಾಶಿಗೆ ಪರಿಹಾರ ಅಂತ ಮಾಡ್ಕೊಳ್ಳೇಬೇಕಾಗತ್ತೆ. ಪರಿಹಾರ ಅಂತ ಬಂದಾಗ ನೀವು ಅತಿ ಹೆಚ್ಚು ಮೀನಿಗೆ ಊಟ ಹಾಕ್ತಾರಿ, ಅತಿ ಹೆಚ್ಚು ಮೀನಿಗೆ ಫುಡ್ ಕೊಡೋದಾಗಿರ್ಬೋದು. ಮೀನನ್ನ ತಂದು ಯಾವತ್ತು ಮನೇಲಿ ಸಾಕ್ಬೇಡಿ, ಇರೋ ಜಾಗಕ್ಕೆ ಹೋಗಿ ಫುಡ್ ಕೊಡಿ. ಅಲ್ಲೇ ಹೋದ್ರು ತುಂಬಾ ಸಂತೋಷ. ಯಾಕಂದ್ರೆ ಈ ಒಂದು ತುಂಬಾ ಕೆರೆಯಲ್ಲಿ ಫಿಶ್ ಟ್ಯಾಂಕ್ ಅಲ್ಲಿ ಇರೋದಕ್ಕಿಂತ ಅವ್ರು ತುಂಬಾ ದೊಡ್ಡ ದೊಡ್ಡ ನದಿಯಲ್ಲಿ ಸಮುದ್ರದಲ್ಲಿ ಇದ್ರೆ ಅವ್ರು ತುಂಬಾ ಹ್ಯಾಪಿ ಅಂತ ಹೇಳ್ತೀನಿ. ಅಲ್ಲಿಗೆ ಹೋಗಿ, ಅಲ್ಲಿ ಒಂದು ಜಾಗ ಅಂತ ಇರುತ್ತೆ, ಅಲ್ಲಿಗೆ ಹೋಗಿ ನೀವು ಮೀನಿಗೆ ನೀವು ಆಹಾರವನ್ನ ಕೊಡಿ, ಅದು ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ಮೀನಿನ ತುಂಬಾ ಚೆನ್ನಾಗಿರೋರಾದ್ರೆ ಮೀನಿನ ಒಂದು ಸಣ್ಣ ಒಂದು ಐಡಲ್ ಇವಾಗೆಲ್ಲ ಸಿಕ್ಕತ್ತೆ, ಅದನ್ನ ತಂದು ನೀವು ಮನೇಲಿ ಇಟ್ಕೊಳ್ಳಿ. ಯಾರು ಮೀನರಾಶಿಯಲ್ಲಿ ಇದ್ರೋರು ಇನ್ನ ನಿಮ್ ಕೈಲಾಗತ್ತೆ ಅಂದ್ರೆ ಅದರ ಒಂದು ಪೆಂಡೆಂಟ್ ಆಗ್ಲಿ, ಡಾಲರ್ ಆಗ್ಲಿ ನೀವು ಕುತ್ತಿಗೆಗೆ ಹಾಕೊಳ್ಬಹುದು. ಅದು ನಿಮ್ಗೆ ತುಂಬಾ ಪಾಸಿಟಿವ್ ನ ಕೊಡುತ್ತೆ. ಹಾಗೆ ನಮ್ಮ ಒಂದು ಕ್ರಿಸ್ಟಲ್ ಸ್ಟೋನ್ ನಿಮ್ಮ ರಾಶಿ ಕೆಟ್ಟಿರೋದ್ರಿಂದ ಮೀನರಾಶಿಯವರಿಗೆ ಪರಿಹಾರವಾಗಿ ನಾವು ಕೊಡುವಂತ ಒಂದು ಕ್ರಿಸ್ಟಲ್ ಆಗಿರ್ಬೋದು, ಸ್ಟೋನ್ ಆಗಿರ್ಬೋದು, ಅಥವಾ ಬ್ರೇಸ್ಲೆಟ್ ಮುಖಾಂತರ ನಿಮ್ ಕೈಗೆ ಹಾಕೊಳ್ಳಿ. ಈ ಎಲ್ಲಾ ಪ್ರಾಬ್ಲಮ್ ಇಂದ ನೀವು ಹೊರಗಡೆ ಬರ್ತೀರಿ. ಈ ಎಲ್ಲಾ ಸಮಸ್ಯೆಯಿಂದ ಆದಷ್ಟು ಬೇಗ ಹೊರಗಡೆ ಬರ್ತೀವಿ. ಸಮಸ್ಯೆ ಮನುಷ್ಯನಿಗೆ ತಪ್ಪಿದ್ದಲ್ಲ, ಆದ್ರೆ ಅದಕ್ಕೆ ಪರಿಹಾರ ಅಂತ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಆ ಒಂದು ಪರಿಹಾರ ಮಾರ್ಗವಾಗಿ ನಾವು ಪರಿಹಾರವನ್ನ ಮಾಡ್ಕೊಂಡಾಗ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗತ್ತೆ ವೀಕ್ಷಕರೇ.